ಇಲ್ಲಿ ನೀವು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ ಇವತ್ತೇನಾದರೂ ರಿಸಲ್ಟ್ ಬರುತ್ತಾ ಬರಲ್ವಾ ಅಂತ. ನಿಮ್ಗೆ ಎಲ್ಲರಿಗೂ ಕೂಡ ನೆನ್ನೆ ವೀಡಿಯೋದಲ್ಲೇ ಒಂದು ಕ್ಲಾರಿಫಿಕೇಷನ್ ಕೊಟ್ಟೆ, ನಿಮಗೆ ರಿಸಲ್ಟ್ ಇವತ್ತು ಬರೋದಿಲ್ಲ ಅಂತ. ನೀವು ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ. ಕೆಲವರು ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟೆ ಅರ್ಧ ಬರ್ಧ ಕಮೆಂಟ್ ಆಗ್ತೀರಾ. ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆಲ್ಲ ವಿಷಯ ಕೂಡ ಗೊತ್ತಾಗೋದು. ಮತ್ತು ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದರೆ ನಿಮಗೆ ರಿಸಲ್ಟ್ ಯಾವಾಗ ಬರ್ತಿದೆ ಅನ್ನೋದನ್ನ ಅದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳು ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಕಡೆ ಹುಡುಕಿದ್ದು ರಿಸಲ್ಟ್ ಏನಾದರೂ ಇವತ್ತು ಬರ್ತಿದೆಯಾ ಮೇ 8ನೇ ತಾರೀಕು ಅಂತ. ಯಾಕೆಂದರೆ ಸಾಕಷ್ಟು ಕಡೆ ವೈರಲ್ ಆಗಿದ್ದ ನ್ಯೂಸ್ ಏನಂದರೆ ಮೇ 8ನೇ ತಾರೀಕು ಬಂದ್ಬಿಟ್ಟು ರಿಸಲ್ಟ್ ಬರುತ್ತೆ SSLCದು ಅಂತ. ಅದಕ್ಕೋಸ್ಕರ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರೆ. ಇವಾಗ ರಿಸಲ್ಟ್ ಬಂದಿದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ ಅಂದರೆ ರಿವ್ಯಾಲ್ಯೂಷನ್ಗೂ ಕೂಡ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ನಿಮಗೆ ಸೆಕೆಂಡ್ ಎಕ್ಸಾಮ್ ಇದೆಯಲ್ಲ SSLC ಇದೆ, ಅದು ಕೂಡ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ. ಅದಕ್ಕೂ ಕೂಡ ನೀವು ಒಂದು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಇದು ಕಂಪ್ಲೀಟ್ಲಿ ಎರಡು ಪ್ರೋಸೆಸ್ ಬಂದ್ಬಿಟ್ಟು ಆನ್ಲೈನಲ್ಲಿ ನಡೆಯುತ್ತೆ. ಮತ್ತು ನಿಮಗೆ ಇದುವರೆಗೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ರಿಸಲ್ಟ್ ಡೇಟ್ ಯಾವಾಗ, ಎಕ್ಸಾಕ್ಟ್ ಡೇಟ್ ಯಾವಾಗ ಅನ್ನೋ ಒಂದು ಆನ್ಸರ್ ನೀವು ಸಾಕಷ್ಟು ದಿನಗಳಿಂದ ಹುಡುಕ್ತಿದ್ರೆ. ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಟ್ಟು ಇವಾಗ ಶಿಕ್ಷಣ ಇಲಾಖೆಯವರು ಒಂದು ನೋಟಿಫಿಕೇಷನ್ನ ಒಂದು ಹೊರಡಿಸಿದ್ದಾರೆ. ನಿಮ್ಮ ಸ್ಕೂಲ್ಗಳ ಗ್ರೂಪಲ್ಲೂ ಕೂಡ ನಿಮ್ಮ ಟೀಚರ್ಸ್ ಈ ಒಂದು ನೋಟಿಫಿಕೇಷನ್ನ ಏನಾದರೂ ಸೆಂಡ್ ಮಾಡಿಲ್ಲ ಅಂದರೆ ಇನ್ನು ಕೇವಲ ಕೆಲವು ಗಂಟೆಗಳಲ್ಲಿ ಸೆಂಡ್ ಮಾಡ್ತಾರೆ ಅಫಿಷಿಯಲ್ ಆಗಿ. ನಿಮ್ಮ ಸ್ಕೂಲ್ ಗ್ರೂಪ್ಸಲ್ಲೂ ಕೂಡ ಬರುತ್ತೆ. ನೀವು ಇನ್ನೂ ನಿಮ್ಮ ಸ್ಕೂಲ್ ಗ್ರೂಪಲ್ಲಿ ಇದ್ದೀರಾ, ಎಕ್ಸಿಟ್ ಆಗಿಲ್ಲ ಅಂದರೆ ಇವಾಗ ಎಕ್ಸಾಕ್ಟ್ ಡೇಟ್ ಏನಪ್ಪ ಅಂದರೆ ನಾಳೆ 100% ಕನ್ಫರ್ಮ್ ಆಗಿದೆ. ನಿಮಗೆ SSLC ರಿಸಲ್ಟ್ ಬಂದ್ಬಿಟ್ಟು ಪ್ರಕಟ ಆಗ್ತಿದೆ ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರು SSLC ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.